ಸಿಮ್ರನ್ನ ಡ್ರೀಮ್ ಏನು ಅಂತ ಕೇಳಿದ್ರೆ ಯಾರು? ನನ್ನ ಡ್ರೀಮು SMR ಬೇಕು ಅಂತ. ತುಂಬಾ ಜನ ಅದೇ ಕೇಳ್ತಾರೆ, EMI ಎಷ್ಟು ಕಟ್ತೀರಾ ತಿಂಗಳಿಗೆ? EMI ಅಂದ್ರೇನು? ಗೊತ್ತಾಯ್ತಲ್ಲ, ಆನ್ಸರ್ ಸಿಕ್ತಲ್ಲ ನಿಮ್ಗೆ. ಎಂತ EMIನೂ ಕಟ್ಟಲ್ಲ ಇವರು. ಅಷ್ಟೇ. ಅಷ್ಟೇನಾ? ಹೇಳಿಲ್ವಲ್ಲ ನಿಂದು ವಾವ್, ಕಾರ್ ನಿಂದು. ಡ್ರಾಮಾ ಮಾಡ್ಬೇಡ. ನನ್ ಕಾರ್ ನಿನ್ ಕಾರ್ ಯಾವ್ದೇ? ನಮ್ದೇ ಇದು ಕಾರು, ಅದ್ರಲ್ಲೇನೈತೆ? ನಂದು ನಿಂದು ಅಂತ ಭೇದ ಭಾವ ಯಾಕೆ ಮಾಡ್ತಾ ಇದೀಯಾ? ನಂದು ಫಸ್ಟ್ ಯೂಟ್ಯೂಬ್ ಸ್ಯಾಲರಿ ನನ್ನ ಫಸ್ಟ್ ಯೂಟ್ಯೂಬ್ ಸ್ಯಾಲರಿ 8,000. ನೋಡ್ರಿ ನೆಪೋಟಿಸಮ್ ಯಾವ ಲೆವೆಲ್ಗೆ ವರ್ಕ್ ಆಗಿದೆ ಅಂತ. SMRದು 1 ವರ್ಷ ಸೋಷಿಯಲ್ ಮೀಡಿಯಾ ಅರ್ನಿಂಗ್ಸ್, 1 ಇಯರ್ ಸೋಷಿಯಲ್ ಮೀಡಿಯಾ ಅರ್ನಿಂಗ್ಸ್ ಎಷ್ಟಿದೆ? 2 ಕೋಟಿ 1 ವರ್ಷಕ್ಕೆ. ಡಿಪೆಂಡ್ಸ್, ನಂದು ಒಂದೊಂದ್ ಮಂತ್ ಒಂದೊಂದರ ಏಯ್ ಕರೆಕ್ಟ್ ಆಗಿ ಹೇಳೋ. 2-3 ಮಾತುಗಳು ಆಡ್ತಾವ್ ಗೈಸಿಲ್ ಕೂತ್ಕೊಂಡೇನೋ. ಏನೊಂದು 10 ಲಕ್ಷ 1 ವರ್ಷಕ್ಕೆ. ಪುಂಗ ಅಂದ್ರೆ ಪುಂಗ, ಸುಳ್ಳಿಗೆ ಸುಳ್ಳಿಯೋ ನೀವು, ದೊಡ್ಡ ಸುಳ್ಳನ್ ಮಗ ಇರೋ. ಹೇ ಗೈಸ್, ವಾಟ್ಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವಿಬ್ರು, ಇದು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ಇದು SMR ಇವಾಗ ಜಸ್ಟ್ ಕೊಡ್ಸಿದ್ದು. ಥ್ಯಾಂಕ್ ಯು ಸೋ ಮಚ್. ಬಟ್ ಯಾಕೆ ಅಂತ ಹೇಳ್ಬೋದಾ? ಹೇಳು. ನೀವ್ ಹೇಳಿ ಯಾಕೆ ಕೊಡ್ಸಿದ್ದು ಅಂತ. ಇಲ್ಲ, ನಿಮ್ ಫ್ಲವರ್ಸ್ ಇಷ್ಟ ಅಲ್ಲ, ಅದಕ್ಕೆ ಕೊಡಿಸ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾರ್ಮಲ್ ಅದು ಆಕ್ಚುಲಿ. ಬಟ್ ಈ ಫ್ಲವರು ಫಸ್ಟ್ ಟೈಮ್ ಕೊಡ್ಸಿರೋದು. ಸೆಕೆಂಡ್ ಟೈಮ್ ಅನ್ಸುತ್ತೆ. ಮೊನ್ನೆ ಕೊಡ್ಸಿದ್ನಲ್ಲ, ಅದು ಲಿಲ್ಲಿ ಕೊಡ್ಸಿರೋದು. ಓಕೆ, ಯಾವುದು ಗೊತ್ತಿಲ್ಲ. ಅದು ಲಿಲ್ಲಿ ಮತ್ತೆ ರೋಸಸ್ ಕೊಟ್ಟಿದ್ದು. ದಿಸ್ ಇಸ್ ದ ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು. ಎಲ್ಲಾರು ಫ್ಲವರ್ಸ್ ಹಿಡ್ಕೊಂಡು ಹುಡುಗರು ಬರ್ತಾರೆ ಗೊತ್ತಾ, ಅಥವಾ ಆಂಟಿಗಳು ಯಾರಾದ್ರು ಸಿಗ್ನಲ್ ಅಲ್ಲಿ ಯೂಶಲಿ ಬರ್ತಾರೆ, ಅವಾಗ ಕೊಡಿಸ್ಬಿಡೋದು. ಅಂದ್ರೆ ನನಗೆ ಫಸ್ಟ್ ಕನ್ಸರ್ನ್ ಏನಿರುತ್ತೆ ಅಂದ್ರೆ ಪಾಪ ಅವರಿಗೆ ಹೆಲ್ಪ್ ಆಗುತ್ತಲ್ಲ ಅನ್ನೋದಿರುತ್ತೆ. ಸೆಕೆಂಡ್ ಕನ್ಸರ್ನ್ ಏನಿರುತ್ತೆ ಅಂತ ಅಂದ್ರೆ ಇವಳಿಗೆ ಖುಷಿ ಆಗುತ್ತಲ್ಲ ಅನ್ನೋದೊಂದಿರುತ್ತೆ. ನೈಸ್, ಐ ಆಮ್ ಹ್ಯಾಪಿ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಓಕೆ ಓಕೆ, ಸೊ ಇವತ್ತು ನಾನು SMR ಇಬ್ರು ನಮ್ BMW ಹೇಳ್ಬೋದು, ಹೇಳಿ. ನಮ್ BMW ಅಲ್ಲಿ Q&A ಮಾಡ್ತಿದ್ವಿ, ಅಂದ್ರೆ ಕ್ವಶನ್ ಅಂಡ್ ಆನ್ಸರ್ಸ್. ನೀವೆಲ್ಲರೂ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ತುಂಬಾ ಕ್ವಶನ್ಸ್ ಕೇಳಿದ್ದೀರಾ. ಸೊ SMR ಕಮೆಂಟ್ ಸೆಕ್ಷನ್ ಇಂದ ಸ್ವಲ್ಪ ತಗೊಂಡಿದ್ದೀವಿ, ನನ್ನ ಕಮೆಂಟ್ ಸೆಕ್ಷನ್ಸ್ ಇಂದನೂ ಸ್ವಲ್ಪ ತಗೊಂಡಿದ್ದೀವಿ. ಸೊ ಅದಕ್ಕೆಲ್ಲ ಇವತ್ತು ನಾವು ಆನ್ಸರ್ ಮಾಡ್ತಾ ಇದೀವಿ ಇನ್ BMW. ಲೆಟ್ಸ್ ಗೋ. ಎಸ್, ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಸ್ವಲ್ಪ ಕ್ವಶನ್ಸ್ ಇದೆ. ಫಸ್ಟ್ ನೀವ ನಾನಾ? ನೀನೇ ಕೇಳ್ಬಿಡು. ಲಿಸ್ಟ್ ಮಾಡ್ಕೊಂಡಿದೀವಿ ಒಂದಷ್ಟು ಕ್ವಶನ್ಸ್ನ, ಓಕೆ, ಅದಕ್ಕೋಸ್ಕರ. ಓಕೆ, ಫಸ್ಟ್ ಕ್ವಶನ್ ನಾನು ಕೇಳ್ತೀನಿ. ಏಜ್ ಆಫ್ SMR? 26 ವರ್ಷದ ಮೊನ್ನೆ ಬರ್ಡೇ ಮಾಡಿದೀರಾ, ನೋಡಿದೀರಾ ಎಲ್ಲರೂ. ಅದಾದ್ಮೇಲೆ 2000 ಬಾರ್ನ್. ನಾನು ಗೊತ್ತಿಲ್ಲ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಇವತ್ತು ಗೊತ್ತಾಗಿರುತ್ತೆ. 26 ವರ್ಷ ನನಗೆ, 2000 ಬಾರ್ನ್. ಯಾ, ಸಿಮ್ರಾನ್ಗಲ್ಲ. ಸಿಮ್ರಾನ್ನ ಡ್ರೀಮ್ ಏನು ಅಂತ ಕೇಳಿದ್ರೆ ಯಾರು? ನನ್ನ ಡ್ರೀಮು SMR ಬೇಕು ಅಂತ. ನನ್ನ ಅಕ್ಕಪಕ್ಕ ಇರೋರೆಲ್ಲರೂ ಖುಷಿಯಾಗಿರ್ಬೇಕು ಅಷ್ಟೆ. ಆಮೇಲೆ ನಮ್ಮಮ್ಮ ಮೇನ್ಲಿ ನನ್ನ ಬಿಟ್ಟು. ನೀನು ಅಷ್ಟೇ, ನೀನು ಖುಷಿಯಾಗಿರ್ಬೇಕು. ಹೇಳ್ಬಿಡ್ತೀಯ? ಅಲ್ಲ, ಇವ್ನ್ ತಪ್ಗಳು ಮಾಡ್ಬಿಡೋದು, ಅದಾದ್ಮೇಲೆ ನಾನ್ ಖುಷಿಯಾಗಿ ಇರಕ್ ಬಿಡಲ್ಲ ಅಂತ ಡ್ರಾಮಾ ಬೇರೆ ಮಾಡೋದು. ಯಾಕೆ ಮಾಡ್ಬೇಕು ತಪ್ಗಳು? ಇರ್ಲಿ ಬಿಡು, ಪರವಾಗಿಲ್ಲ. ಏನೋ ಏನೋ ಹೇಳ್ತಾ ಇದ್ದಾಳು, ಅಂದ್ಕೊಳ್ಳಿಗೆ. ಡ್ರೀಮ್ ಯೂಟ್ಯೂಬ್ ಸಿಮ್ರಾನ್ನ ಫಸ್ಟ್ ಯೂಟ್ಯೂಬ್ ಡ್ರೀಮ್ ಹೇಳಕ್ಕೆ ಇಲ್ಲ, ಹೇಳಲ್ಲ. ಯಾಕಪ್ಪ ಬಿಡ, ಆಯ್ತು, ಓಕೆ, ಅದೇ ತಗೊಳ್ಳೋಣ. ಏನಿಲ್ಲ ತಾನೆ, ಅಷ್ಟೇ ತಾನೆ. ನಾಟಕ ಮಾಡಿದ್ಲು ಇವಾಗ. ಅಕ್ಕಪಕ್ಕ ಇರೋರು ಖುಷಿಯಾಗಿರ್ಬೇಕು. ಅಂಡ್ ಮೋರ್ ಓವರ್, ನಾನು ಎಷ್ಟು ಬೇಗ ಅಷ್ಟು ಬೇಗ ಮನೆ ತಗೋಬೇಕು. ನಮ್ಮ ಮಮ್ಮಿಗೆ ಅದು ಆಸೆ ಇದೆ ತುಂಬಾ. ನಂಗೂ ಚಿಕ್ಕ ವಯಸ್ಸಿಂದ ಆಸೆ ಇದೆ, ನಂದಂತ ಒಂದು ಮನೆ ಇರಬೇಕು ಅಂತ. ಬಿಕಾಸ್ ಚಿಕ್ಕ ವಯಸ್ಸಿಂದ ನಾನು ರೆಂಟಲ್ ಮನೆಯಲ್ಲೇ ಇದ್ದಿದ್ದು. ಸೊ ಅದಕ್ಕೆ ಒಂದು ಆಸೆ ಇದೆ. ಸೊ ಅದೊಂದು ಡ್ರೀಮ್, ಸದ್ಯಕ್ಕೆ ಅದೊಂದಿದೆ. ನಂಗೆ ಕಾರು ತಗೋಬೇಕಂತ ಆಸೆ ಇದೆ. ಬಟ್ BMW ಇರ್ಬೇಕಾದ್ರೆ ನಂಗೆ ಯಾಕೆ ಕಾರ್ ಬೇಕು ಅಂತ ಅಷ್ಟೇ. ಅಷ್ಟೇನಾ? ಹೇಳಿಲ್ವಲ್ಲ ನಿಂದು ಕಾರ್ ನಿಂದು. ಡ್ರಾಮಾ ಮಾಡ್ಬೇಡ. ನನ್ ಕಾರ್ ನಿನ್ ಕಾರ್ ಯಾವ್ದೇ? ನಮ್ದೇ ಇದು ಕಾರು, ಅದ್ರಲ್ಲೇನೈತೆ? ನಂದು ನಿಂದು ಅಂತ ಭೇದ ಭಾವ ಯಾಕೆ ಮಾಡ್ತಾ ಇದೀಯಾ? ನೆಕ್ಸ್ಟ್ ಕ್ವೆಶ್ಚನ್. ಭೇದ ಭಾವ ಮಾಡ್ಬಾರ್ದು. SMR ಹೈಟ್ ಎಷ್ಟು? ತುಂಬಾ ಜನ ಕೇಳ್ತಾರಪ್ಪ, ಅದೇನು ಹೈಟ್ ಇದೀನಿ ಅಂತ ಅನ್ಸುತ್ತೆ ಅಂತ ಕೇಳ್ತಾರೋ ಅಥವಾ ಕುಳುಗಿದೀನಿ ಅನ್ಸುತ್ತೆ ಅಂತ ಕೇಳ್ತಾರೋ ನಂಗೆ ಗೊತ್ತಿಲ್ಲ. ನನ್ನ ಹೈಟ್ ಬಂದ್ಬಿಟ್ಟು 5.9. ನಿಂದೆಷ್ಟು? 6.2. ಹಂಗಂದ್ರೆ ಅರ್ಥ ಮಾಡ್ಕೊಳ್ಳಿ, 5.2 ಅಂತ. 5.2 ಇಲ್ಲ, 5.4 ಇರ್ಬೇಕು. 5.3 5.4 ಇರ್ಬೇಕು. 5.4 ಇರ್ಬೇಕು, ಏನೋ ಗೊತ್ತಿಲ್ಲ. ಸರಿ, ಓಕೆ. ಕ್ವಶನ್: ಸಿಮ್ರಾನ್ ಫಸ್ಟ್ ಯೂಟ್ಯೂಬ್ ಸ್ಯಾಲರಿ ಎಷ್ಟು?
ನಂದು ಫಸ್ಟ್ ಯೂಟ್ಯೂಬ್ ಸ್ಯಾಲರಿ 33,000. ಫಸ್ಟ್ ಯೂಟ್ಯೂಬ್ ಸ್ಯಾಲ್ರಿ 33,000 ಅಲ್ಲ, ನನ್ನ ಫಸ್ಟ್ ಯೂಟ್ಯೂಬ್ ಸ್ಯಾಲ್ರಿ 8,000. ನೋಡ್ರಿ ನೆಪೋಟಿಸಮ್ ಯಾವ ಲೆವೆಲ್ಗೆ ವರ್ಕ್ ಆಗಿದೆ ಅಂತ. ನೆಪೋಟಿಸಮ್ ಏನಪ್ಪ ನಮ್ಮ ದೇಶ ಹಿಂಗಾಗೋಯ್ತು. SMRದು 1 ವರ್ಷ ಸೋಷಿಯಲ್ ಮೀಡಿಯಾ ಅರ್ನಿಂಗ್ಸ್, 1 ಇಯರ್ ಸೋಷಿಯಲ್ ಮೀಡಿಯಾ ಅರ್ನಿಂಗ್ಸ್ ಎಷ್ಟಿದೆ? ಡೋಂಟ್ ಥಿಂಕ್ ಟೂ ಮಚ್. ಇದೆ, ಚೆನ್ನಾಗಿದೆ. ಎಷ್ಟಿದೆ? ಇದೆ, ಚೆನ್ನಾಗಿದೆ. ಎಷ್ಟಿದೆ? ಒಂದು ವರ್ಷಕ್ಕಲ್ಲ, ಡಿಪೆಂಡ್ಸ್. ಎಲ್ಲ ಕಡೆಯಿಂದನೂ ಕೇಳ್ಕೊಂಡು ಮಾಡಿದ್ರೆ ಆಲ್ಮೋಸ್ಟ್ ಒಂದು 2 ಕೋಟಿ 1 ವರ್ಷಕ್ಕೆ. ಅಚ್ಚಾ ಹೀಗೆ ರಫ್ ಫಿಗರ್ಸ್ ನಾನು ಹೇಳೋಕ್ಕಾಗಲ್ಲ. ಗಂಟೆಲ್ಲಿ ಯಾವ ಥರ ಹೇಳಿ? 1 ಕೋಟಿ ಸೋಷಿಯಲ್ ಮೀಡಿಯಲ್ಲಿ ನಿನ್ ಕಾಂಟ್ರಾಕ್ಟಿಂಗ್ ಬಿಟ್ಟು. ಸೋಷಿಯಲ್ ಮೀಡಿಯಾದಲ್ಲೇ ಹೆಚ್ಚು ಕಡಿಮೆ ಇರಬೇಕು, ಆ ಲೆವೆಲಲ್ಲಿ ಇರಬೇಕು ಹೆಚ್ಚು ಕಡಿಮೆ. 2 ಕೋಟಿನ ಕಾಂಟ್ ಟೆಲ್ ಎಕ್ಸಾಕ್ಟ್ ಫಿಗರ್ಸ್, ಯು ಕಾಂಟ್ ಟೆಲ್ ಎಕ್ಸಾಕ್ಟ್ ವರ್ಷಕ್ಕೆ? ವರ್ಷಕ್ಕೆ ಯು ಕಾಂಟ್ ಟೆಲ್, ಮಂತ್ಲಿ ಐ ಕ್ಯಾನ್ ಟೆಲ್. ಓಕೆ, ಡಿಪೆಂಡ್ಸ್. ನಂದು ಒಂದೊಂದು ಮಂತ್ ಒಂದೊಂದು ಥರ ಏಯ್ ಕರೆಕ್ಟ್ ಆಗಿ ಹೇಳೋ. 2-3 ಮಾತುಗಳು ಆಡ್ತಾವ್ ಗೈಸ್ ಇಲ್ಲಿ ಕೂತ್ಕೊಂಡೇನೋ. ಏನ್ ಗೊತ್ತಾ ಗೈಸ್, ಒಂದೊಂದ್ಸಲ ನಾನು ಯೂಟ್ಯೂಬ್ ಜಾಸ್ತಿ ಮಾಡಲ್ಲ, ನಿಮ್ಗೂ ಗೊತ್ತು. ಇವಾಗ ಈ ಸಲ ಜಾಸ್ತಿ ಮಾಡ್ತಾ ಯೂಟ್ಯೂಬ್ ಇಂದ ಸ್ವಲ್ಪ ಅರ್ನಿಂಗ್ ಜಾಸ್ತಿ. 1 ವರ್ಷಕ್ಕೆ ಎಷ್ಟು ದುಡಿತೀಯ ಸೋಷಿಯಲ್ ಮೀಡಿಯಾ ಥ್ರೂ? ಅಷ್ಟೇ ಕೇಳಿ ಜನರು ನಿಂಗೆ. ನಾನು ಇವ್ರು ಅನ್ನೋದು ಬೇಡ. ವೇರಿ ಆಗ್ತಾ ಇರುತ್ತೆ. ಹೆಂಗ್ ಎಕ್ಸಾಕ್ಟ್ ನಂಬರ್ಸ್ ನಾನು ಹೇಳಿ? ಫ್ರಮ್ ಹಿಯರ್ ಟು ಹಿಯರ್ ಅಷ್ಟೇ. ಏನೊಂದು 10 ಲಕ್ಷ 1 ವರ್ಷಕ್ಕೆ. ಪುಂಗ ಅಂದ್ರೆ ಪುಂಗ, ಸುಳ್ಳಿಗೆ ಸುಳ್ಳಿ. ನೀವು ದೊಡ್ಡ ಸುಳ್ಳನ್ ಮಗ ಇರೋ. ನೋಡಪ್ಪ, ಲಾಸ್ಟ್ ಇಂಟರ್ವ್ಯೂ ಕೇಳಿದ್ರು. ಅದ್ರಲ್ಲಿ ಇಂಟರ್ವ್ಯೂನಲ್ಲಿ ಐ ವಿಲ್ ಕಮ್ ಇನ್ ಟಾಪ್ 3 ಕಾಂಟೆಂಟ್ ಕ್ರಿಯೇಷನ್ ನಲ್ಲಿ ಚಾರ್ಜ್ ಮಾಡೋದ್ರಲ್ಲಿ ಅಂತ ನಾನು ಹೇಳಿದ್ದೆ. ಪ್ರಮೋಷನ್ಸ್ ಎಷ್ಟು ಚಾರ್ಜ್? ಬಟ್ ಅದಕ್ಕೆ ಜನ ಕಮೆಂಟ್ ಮಾಡಿದ್ರು, ಇವಂತ ಪುಂಗ್ತಾವನೆ, ಹಂಗಿದಾರೆ ಅವ್ರು ಇದಾರೆ ಇವರು. ನಾನು ಅದಕ್ಕಿಂತ ಬೆಟರ್ ಆಗಿ ಒಂದ್ 10 ಕಡಿಮೆನೆ ಹೇಳಲ್ಲ, ಖುಷಿ ಅಲ್ಲ. 10 ಲಕ್ಷ ಚಾನ್ಸ್ ಇಲ್ಲ. ಒಂದ್ 10 ಲಕ್ಷ ದಟ್ ಇಸ್ ದ ಲೀಸ್ಟ್ ಯು ಕ್ಯಾನ್ ಇಮ್ಯಾಜಿನ್. 1 ವರ್ಷಕ್ಕೆ ಅದು. ಓಕೆ, 1 ತಿಂಗಳು ಕೇಳಿಲ್ಲ ಅವರು, 1 ವರ್ಷ ಕೇಳಿಲ್ಲ. ಹಂಗೆಲ್ಲ ಇಲ್ಲಪ್ಪ ಗೈಸ್. 1 ವರ್ಷಕ್ಕೆ ಒಂದ್ 10 ಲಕ್ಷ, ಒಂದ್ 10-15 ಲಕ್ಷ. ಸಿಮ್ರಾನ್ ಫೇವ್ರೆಟ್ ಕಾರ್ ಯಾವುದು? ನನ್ನ ಫೇವ್ರೆಟ್ ಕಾರು ಐ ಲೈಕ್ ಡಿಫೆಂಡರ್ ಸೋ ಮಚ್. ಮೇ ಬಿ ನನಗೆ ಕಾರ್ಸ್ ಬಗ್ಗೆ ಐಡಿಯಾ ಇಲ್ವಲ್ಲ. ಅದು ಯಾವ್ದು MGದು ಕಾರ್ ಗ್ರೀನ್ ಕಲರ್ ಇತ್ತಲ್ಲ, ಅದು ಇಷ್ಟ ಅಂತ ಹೇಳಿದ್ದೆ ತಾನೇ ನೀನು? ಡ್ರೀಮ್ ಕಾರ್ ತಾನೇ ಅದು? ಅದು ಇವ್ಳು ಡ್ರೀಮ್ ಕಾರ್ ಕನ್ಸಲ್ಲೆಲ್ಲ ಬರ್ತಿತ್ತು. ಇವ್ರ ಅಪ್ಪ ಅದನ್ನ ತಗೋ ಅಂತ ಹೇಳಿದ್ರು ಅಂತೆಲ್ಲ ಫೋರ್ಸ್ ಮಾಡ್ತಿದಾರೆ ಅಂತೆಲ್ಲ ಹೇಳಿದ್ಲು ನನಗೆ. ಮಾತುಕತೆ ಎಲ್ಲ ಮಾತಾಡಿದ್ರು. ಡ್ರೀಮ್ ಕಾರ್ ನಾನು ಆ ಕಾರ್ಗೆ ಏನು ಕೇಳೋದು ಆಗ್ತಿಲ್ಲ, ಬಟ್ ಐ ಆಮ್ ನಾಟ್ ಗೋನಾ. ನಾನು ಇಮ್ಯಾಜಿನ್ ಮಾಡ್ಕೊಂತ ನೀನ್ MG ಕಾಮೆಂಟ್ ಅಲ್ಲಿ ಬರ್ತಾ ಇದ್ರೆ ಏನ್ ಆರ ಇರುತ್ತೆ. ವಾವ್, ತಗೋ ಸಿಮ್ಮು. ಬೇಕಾಗಿಲ್ಲ, ಬಾಯಿ ಮುಚ್ಕೊಂಡಿರ್ತೀಯ ನೀನ್. ಡೋಂಟ್ ಟಾಕ್ ನೆಗೆಟಿವ್. ತಗೋ ಅಂತಿದೀನಿ, ತಗೋಬೇಡ ಅಂತಿದೀನಿ. MG ಕಾಮೆಂಟ್ ತಗೊಳಕ್ಕೆ ಹೋಗುತ್ತೆ ಇಲ್ಲ. ಡಿಫೆಂಡರ್ ತಗೊಳಕ್ಕೆ ಹೇಳಿ, ನಾ ಖುಷಿ ಪಡ್ತೀನಿ. ಸರಿ ತಗೋ. ಅದು MG ಕಾಮೆಂಟ್ ನೀನೇ ಇಟ್ಕೋ, ನಿನ್ ಪಮ್ಮಿಗೆ ಕೂರಿಸ್ಬಿಡು ಅದ್ರಲ್ಲಿ. SMR ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಕ್ಕೆ ಏನ್ ಕಾರಣ? ರೀಸನ್? SMR ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋಕ್ಕೆ ಕಾರಣ ಏನಂತ ಅಂದರೆ, ನನಗೆ ಯಾರಾದರೂ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದಾಗ ನಾನು ವಾಪಸ್ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತೀನಿ. ಯಾರಾದರೂ ನನಗೆ ಊಟ ಕೊಡಿಸಿದಾಗ ವಾಪಸ್ ಊಟ ಕೊಡಿಸ್ತೀನಿ. ಯಾರು ನನಗೆ ಚೆನ್ನಾಗಿ ಮಾತಾಡಿಸಿದಾಗ ನಾನು ವಾಪಸ್ ಚೆನ್ನಾಗಿ ಮಾತಾಡಿಸ್ತೀನಿ. ಯಾರು ನನಗೆ ಅಣ್ಣ ಅಂದರೆ ವಾಪಸ್ ಅಣ್ಣ ಅಂತ ಮಾತಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ರೀಸನ್ನು ಇಲ್ಲ, ಬೇರೆ ವಿಚಾರಗಳು ಇಲ್ಲ. ಕೆಟ್ಟ ಮಾತಾಡ್ಕೊಂಡೆ ಕಂಟೆಂಟ್ ಅಂತ ನಾನು ಪ್ಲ್ಯಾನ್ ಮಾಡಲ್ಲ. ನಂದೇನಿರುತ್ತೆ ಅಂತಂದರೆ ರಾ ಇರುತ್ತೆ, ಅನ್ಫಿಲ್ಟರ್ಡ್ ಇರುತ್ತೆ. ಎಷ್ಟೊಂದು ಎಲ್ಲರೂ ಫಿಲ್ಟರ್ ಮಾಡ್ತಾರೆ, ನಾನು ಆ ಥರ ಮಾಡಲ್ಲ. ಅದರಲ್ಲಿ ಏನೈತೆ ಗುರು, ಇರೋದೇ ರಿಯಲ್ ಲೈಫಲ್ಲಿ ಹಿಂಗೆ ಅಂತ, ಅದರಲ್ಲೂ ಹಂಗೆ ಇರೋಣ ಅಂತ ನಾನು ಇರ್ತೀನಿ. ಸ್ಕ್ರೀನಿಂದ ಸ್ಕ್ರೀನ್ ಮುಂದೆ ನಾನು ನಾರ್ಮಲ್ ಆಗಿ ಹೆಂಗಿದ್ದೀನಿ ಹಂಗೆ ಇರ್ತೀನಿ. ಐ ಡೋಂಟ್ ಎಲ್ಲ ಮಾತಾಡಲ್ಲ, ಯಾರು ಕೆಟ್ಟ ಮಾತಾಡ್ತಾರೆ ಬಟ್ ತೋರಿಸಲ್ಲ. ಅದು ಆರ್ಮ್ ಹಂಗೆ ಹಿಂಗೆ ಅಂತ ಅಂತಾರೆ. ಬಟ್ ನಾನು ಆಲ್ಮೋಸ್ಟ್ ಯಾವತ್ತೂ ಆ ಥರ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂತ ಅಂದರೆ, ಇಷ್ಟ ಇದ್ದವ್ರು ನೋಡ್ತಾರೆ, ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ. ನಾನು ಆ ಥರ ಅಂದರೆ ಜನಕ್ಕಿಂತ ದೊಡ್ಡವನು ಅಂತ ನಾನು ಹೇಳ್ತಿಲ್ಲ. ಯಾರು ಏನು ಮಾತಾಡ್ತಾರೋ ಅದಕ್ಕೆ ವಾಪಸ್ ಮಾತಾಡ್ತೀನಿ. ಕೆಟ್ಟದಾಗ ಬೈದವ್ರಿಗೆ ಆಬ್ವಿಯಸ್ಲಿ ಕೆಟ್ಟದಾಗೆ ಬೈತೀನಿ ಅಷ್ಟೇ. ಅದು ಬಿಟ್ಟರೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತೀವಿ ಅಥವಾ ಮಾಡಬೇಕು ನೀವು ಅಂತ ಪ್ರವೋಕ್ ಮಾಡೋದಾಗಲಿ ಪ್ರಮೋಟ್ ಮಾಡೋದಾಗಲಿ ನಾನೇನು ಮಾಡಲ್ಲ. ಸಿಮ್ರನ್, ಇದು ತುಂಬಾ ನಿನಗೂ ಬಂದಿರುತ್ತೆ, ನನಗೂ ಬಂದಿರುತ್ತೆ. ಸಿಮ್ರನ್ ಯೂಸ್ ಮಾಡೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನೇನು? ಆಲ್ಮೋಸ್ಟ್ ರೈಸ್ ವಾಟರ್, ಎಲ್ಲ ಪ್ರಾಡಕ್ಟ್ಸ್ ರೈಸ್ ವಾಟರ್. ಇವೆಲ್ಲ ಕೇಳಿಲ್ಲ, ಏನೇನು ಯೂಸ್ ಮಾಡ್ತೀಯ? ಎಕ್ಸಾಕ್ಟ್ ಪ್ರಾಡಕ್ಟ್ಸ್ ಹೆಸರುಗಳು? ರೈಸ್ ವಾಟರ್ ಐಸ್ ಕ್ಯೂಬ್, ಅದಾದ್ಮೇಲೆ ರೈಸ್ ವಾಟರ್ ಟೋನರ್, ಅದಾದ್ಮೇಲೆ ಸೆರಮ್ ಯೂಸ್ ಮಾಡ್ತೀನಿ, ಸ್ಯಾಲಿಸಿಲಿಕ್ ಆಸಿಡ್ ಸೆರಮು, ಅದಾದ್ಮೇಲೆ ರೈಸ್ ವಾಟರ್ ಮಾಯಿಶ್ಚರೈಸರ್, ಅದಾದ್ಮೇಲೆ ನ್ಯೂಟ್ರಿಜಿನಾ ಸನ್ಸ್ಕ್ರೀನ್. ಸೊ ಅದಾದ್ಮೇಲೆ ಸ್ವಲ್ಪ ಲಿಪ್ ಬಾಮ್ ಹಚ್ಕೋತೀನಿ. ನಾನು ಲಿಪ್ಸ್ಟಿಕ್ ಅಂದರೆ ಲಿಪ್ಸ್ಟಿಕ್ ಹಚ್ಕೋತೀನಿ, ಕಾಜಲ್ ಅಂದರೆ ಕಾಜಲ್ ಅಷ್ಟೇ. ಹಂಗೆ ನೈಸ್.
ಮೇಕಪ್ ಚೆನ್ನಾಗಿ ಕಾಣಲ್ಲ, ಮೇಕಪ್ಪಲ್ಲಿ ಕೇಳಿದಾಗ ಕಾಣ್ತೀನಿ ಅಂತ ಯಾರೋ ಇಲ್ಲಿ ಕೂತಿರೋರು ತುಂಬ ಮಾತಾಡ್ತಾರೆ. ಮೇಕಪ್ ಮಾಡ್ಕೊಂಡು ಬಂದ ತಕ್ಷಣ ಬೂದಿ ದೆವ್ವ ಇದು ಅದು ಅಂದ್ಬಿಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ನನ್ನ ಮೇಕಪ್ ಎಷ್ಟಾಗುತ್ತೆ ಅಷ್ಟು ಮಾಡಲ್ಲ. ಥ್ಯಾಂಕ್ ಯು, ನೈಸ್, ಗೊತ್ತಾಯ್ತು, ಖುಷಿ ಆಯ್ತು. ನೆಕ್ಸ್ಟ್ ಕ್ವಶನ್. ಓಕೆ, ದಿಸ್ ಇಸ್ ನೈಸ್. SMRಗೆ ಒಂದು ಸೀಕ್ರೆಟ್ ಯಾರಿಗೂ ಗೊತ್ತಿಲ್ದಿರೋದು, ನೊಬಡಿ ನೋಸ್. ನಮ್ಮಪ್ಪ ಯಾರು ಅಂತ. ಹೇಳ್ಬಿಡು. ಒಂದು ಸೀಕ್ರೆಟ್ ಸಿಮ್ರನ್, ಯಾರಿಗೂ ಗೊತ್ತಿಲ್ಲದೆ ಇರೋದು. ಓಕೆ, ನಾನು ಸುಮ್ಮನೆ ಹಿಂಗೆ ಹೇಳ್ಬಿಟ್ಟೆ ಪಟ್ಟಂತಲ್ಲ, ಅಲ್ಲ ಅದ್ರಲ್ಲಿ ಆಲ್ರೆಡಿ ಯೋಚನೆ ಮಾಡಿದ್ದೆ. ಇದು ಹೇಳ್ಬಿಟ್ರೆ ಕ್ವಶನೇ ಬರಲ್ಲ, ಎಷ್ಟು ಈಸಿ ಸೀಕ್ರೆಟ್ ಇದು ಅಂತ. ಸೊ ನಾನು SMR ಒಂದು ಚಾಲೆಂಜ್ ಮಾಡಿದ್ವಿ. ಏನು ಚಾಲೆಂಜ್ ಅಂತ ಅಂದರೆ ಸಮ್ ಕೊರಿಯನ್ದು ನೂಡಲ್ಸ್ದು ಚಾಲೆಂಜ್ ಮಾಡಿದ್ರಿ. ತುಂಬ ಸ್ಪೈಸಿ ಆಗಿತ್ತು ನೂಡಲ್ಸು. ಇದು ಹೇಳಿದ್ದೆ ಅನ್ಸುತ್ತೆ, ನನಗೆ ಗೊತ್ತಲ್ಲ ಇದು. ಏನು? ಅದೇ ಖಾರ ಹಾಕಿದ್ನ ನಿನಗೆ ಇದು ಮಾಡಿದೆ, ನಾನು ತಿನ್ಲಿಲ್ಲ, ಅದು ಹೇಳಿದ್ದೆ. ಅದು ಏನು ಹೇಳ? ಅದೇ ಖಾರ ಹಾಕಿ ನೀನು ಮಾಡಬೇಕಾದ್ರೆ ನಾನು ಖಾರದ್ದೆಲ್ಲ ನಿನಗೆ ಹಾಕ್ಬಿಟ್ಟಿದ್ದೆ, ತೆಗೆದು ನಿನ್ನ ಪ್ಲೇಟಿಗೆ ಜಾಸ್ತಿ ಹಾಕಿದ್ದೆ, ನಂದ್ರಲ್ಲಿ ಏನಿರಲಿಲ್ಲ. ಇದನ್ನ ಹೇಳಿದ್ದಲ್ಲ ನೀನು. ಓ, ಹೇಳ್ಬಿಟ್ರಿ. ಗೊತ್ತಿತ್ತು ನನಗೆ. ಏನೂ ಇಲ್ಲ. ಸೀಕ್ರೆಟ್ ಏನಿಲ್ವಾ? ನಾನು ಹೇಳ ನಿನ್ನ ಸೀಕ್ರೆಟು. ನಾನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜಾಸ್ತಿ ಆಗ್ಬಿಡುತ್ತೆ. ಕಂಟ್ರೋಲ್ ಯುವರ್ ಸೆಲ್ಫ್. ಹಂಗೆ ನೋಡಿ ಗೈಸ್, ಇವಳು ಹೇಳ್ತಾ ಇಲ್ಲ, ನಾನು ಆಲ್ರೆಡಿ ಸೀಕ್ರೆಟ್ ಹೇಳ್ತೀವಿ, ಇವಳು ಏನು ಹೇಳ್ತಾ ಇಲ್ಲ ನೋಡಿ. ಸೀಕ್ರೆಟ್ ಏನಿಲ್ಲ, ಎಲ್ಲ ನಿಂಗೆ ಗೊತ್ತಿರೋದೇ ಇರೋದು. ಶಿವಮೊಗ್ಗ ಫ್ಲೈಟ್ ಹೇಳ್ಬಿಡು. ಬಾಯ್ ಮುಚ್ಕೊಂಡು ಕುತ್ಕೋತೀಯ? ಪ್ಲೀಸ್ ಹೇಳ್ಬಿಡು, ಪ್ಲೀಸ್ ಹೇಳ್ಬಿಡು, ಹೇಳ್ಬಿಡು, ಜನಕ್ಕೆ ಗೊತ್ತಾಗ್ಬಿಡ್ಲಿ, ಹೇಳ್ಬಿಡು. ಬೇಡ, ಶುಭಾಶ್ ಕಮೆಂಟ್ ಆಗ್ತಿದಾರಲ್ಲ. ಓಕೆ, ಆಮ್ಲೆಟ್ ಸಿಮ್ರನ್ ಅಂತ ಹೆಸರು ಕೊಡ್ತಾರೆ ಅನ್ಸುತ್ತೆ. ಶಿವಮೊಗ್ಗ ಫ್ಲೈಟಲ್ಲಿ ನೀವೆಲ್ಲರೂ ಯೋಚನೆ ಮಾಡ್ತಿರ್ತೀರ, ಆ ಥರ ಏನಾಗಿಲ್ಲ. ಬಟ್ ಇಟ್ ವಾಸ್ ಸಮಥಿಂಗ್ ನನಗೆ ತುಂಬ ಎಂಬ್ಯಾರಸ್ ಆಗುವಂಥದ್ದು ಏನೋ ಒಂದಾಯ್ತು. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ, ಬೇರೆ ಏನು ಹೇಳಕ್ಕೆ ಇಷ್ಟಪಡೋಣ. ಅದೇ ಏರಲ್ಲಿ ಆಮ್ಲೆಟ್ ಹಾಕಿದ್ದೆ ಅಂತ ಹೇಳ್ತಾ ಇದೆಯಾ? ಸರಿ, ಓಕೆ, ಡನ್. ಓಕೆ, ನೆಕ್ಸ್ಟು. ಸೊ ನೆಕ್ಸ್ಟ್ ಕ್ವಶನ್. ಓಕೆ, ತುಂಬ ಜನ ಹೇಳಿದರು. ಓಕೆ, ಸಿಮ್ರನ್ ಬಂದಮೇಲೆ ಯಾಕೆ ಹೆಲ್ಪ್ ಮಾಡೋದನ್ನ ನಿಲ್ಸಿದ್ದೀರಾ? ಎಲ್ಲ ಸಿಮ್ರನಿಗೆ ಖರ್ಚು ಮಾಡ್ತಾ ಇದ್ದೀನಿ, ದುಡ್ಡೆಲ್ಲಿರುತ್ತೆ ಹೆಲ್ಪ್ ಮಾಡೋಕ್ಕೆ. ಹಂಗೆಲ್ಲ ಏನಿಲ್ಲ ಗೈಸ್, ಸಿಂಪಲ್ ಏನು ಗೊತ್ತಾ, ನಾನು ಸ್ಟಾರ್ಟ್ ಮಾಡಿದಾಗ ಹೆಲ್ಪಿಂಗ್ ಸ್ಟಾರ್ಟ್ ಮಾಡಿದ ರೀಸನ್ ಏನಂತ ಅಂದರೆ ಕನ್ನಡದಲ್ಲಿ ಈ ಥರ ಏನೋ ಮಾಡ್ತಾ ಇಲ್ಲ, ಇಟ್ ವಿಲ್ ಬಿ ಗುಡ್ ಅಂತ ಅಂದೆ. ಅದಾದಮೇಲೆ ಹೆಂಗಾಗ್ಬಿಡ್ತು ಅಂದರೆ ಫಾಲೋವರ್ಸ್ಗೋಸ್ಕರ ಮಾಡ್ತಾನೆ, ದುಡ್ಡು ಕೊಟ್ಟು ಫಾಲೋವರ್ಸ್ ಮಾಡ್ತಾನೆ, ಅದು ಇದು ಅಂತ ಅಂದರು. ಅದಕ್ಕೋಸ್ಕರ ಅದನ್ನು ಪ್ರೂವ್ ಮಾಡೋಕ್ಕೆ ಅಂತ ಹೆಲ್ಪಿಂಗ್ ಕಂಪ್ಲೀಟ್ ನಿಲ್ಲಿಸಿ ಬರೀ ಕಂಟೆಂಟ್ ಓರಿಯೆಂಟೆಡ್ ಸ್ಟಾರ್ಟ್ ಮಾಡಿದೆ. ಎಲ್ಲ ಚೆನ್ನಾಗಿ ಹೋಗ್ತಿತ್ತು, ನಂಬರ್ಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು. ಅದಾದಮೇಲೆ ಅಂದ್ಕೊಂಡೆ ವಿಡಿಯೋದಲ್ಲಿ ಹೆಲ್ಪ್ ಮಾಡಿದ್ರೆ ನೆಗೆಟಿವ್ ಆಗಿ ನನ್ನ ದುಡ್ಡು ಕೊಟ್ಟು ನಾನೇ ಅನ್ನಿಸ್ಕೊಬೇಕು, ಬೆಟರ್ ನಾನು ಆಫ್ಲೈನಲ್ಲಿ ಹೆಂಗಾರು ಹೆಲ್ಪ್ ಮಾಡ್ತೀನಿ, ಆಫ್ಲೈನಲ್ಲೇ ಮಾಡೋಣ, ಅವಾಗ ವಿಡಿಯೋಸ್ ಮಾಡೋಕ್ಕನ ಖುಷಿ ಆಗುತ್ತೆ ಜನಕ್ಕೆ. ಜಾಸ್ತಿ ಅದರದ್ದೇ ಮಾಡಾಕಿದ್ರೆ ಜನಕ್ಕೆ ಹೆಂಗಾಗುತ್ತೆ ಅಂತ ಅಂದರೆ, ಜನಕ್ಕೆ ಅಂತ ಅಲ್ಲ, ಸಪೋರ್ಟ್ ತುಂಬ ಜನ ಮಾಡ್ತಾರೆ, ಬಟ್ ಒಂದು 5% ಜನ ಹೆಂಗಿರ್ತಾರೆ, ಹೊಟ್ಟೆ ಕಿಚ್ಚು ಹೊಟ್ಟೆ ಹುರ್ಕೊಳ್ಳೋರು, ಈ ಥರ ತುಂಬ ಜನ ಇರ್ತಾರೆ. ಇದೇನು ಗುರು ಅವ್ನು ಮಾಡ್ತಾನೆ, ನಾವು ಮಾಡೋಕ್ಕಾಗ್ತಿಲ್ಲ, ಇಲ್ಲ ಅಂತ ಅಂದರೆ ಅವನು ಇರುತ್ತೆ ಗೈಸ್, ಆ ಥರ ಇದ್ದೇ ಇರುತ್ತೆ. ನಿಮ್ಮ ಸುತ್ತಮುತ್ತ ಜನ ಇದ್ದೇ ಇರ್ತಾರೆ, ನೀವೇನೇ ಮಾಡಿದ್ರು ಕೆಟ್ಟದಾಗಿ ಪೋಟ್ರೆ ಮಾಡೋರು ಅಥವಾ ಕೆಟ್ಟದಾಗಿ ಅನ್ಕೊಳ್ಳೋರು, ಕೆಟ್ಟದಾಗಿ ತೋರಿಸೋರು. ಆ ರೀಸನಿಂದ ಆ ಥರ ಒಂದು ಅಟ್ಮಾಸ್ಫಿಯರ್, ಆ ಥರ ಒಂದು ಮೆಂಟಲ್ ಪೀಸ್ ತೆಗೆಸ್ಕೊಳ್ಳೋದ್ರ ಬದಲು ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನು ಅವಾಯ್ಡ್ ಮಾಡಿ ವೀಡಿಯೋಸ್ನ ಮಾಡೋದು ನಿಲ್ಸಿದ್ದೀನಿ. ಹಂಗಂತ ಹೆಲ್ಪ್ ಮಾಡಲ್ಲ, ಹೆಲ್ಪ್ ಮಾಡ್ತಿಲ್ಲ ಅಂತಲ್ಲ, ವೀಡಿಯೋಸ್ ಮಾಡೋದು ನಿಲ್ಸಿದ್ದೀನಿ ಅಷ್ಟೇ ನಾನು. ಬಟ್ ಎಸ್, ಅದೇ ಮೇಯ್ನ್ ರೀಸನ್ ದಟ್ ಆ ಟೈಮ್ನಲ್ಲೂ ಕೂಡ ಎಷ್ಟೊಂದು ಜನ ಏನಾದರೂ ಮಾತಾಡಿದ್ರೆ ಸ್ಟ್ಯಾಂಡು ಕೂಡ ತೊಗೊಳ್ಳೋರ, ಹೆಲ್ಪ್ ಮಾಡಿ ಹೆಂಗೆ ಅನ್ಸ್ಬಿಡುತ್ತೆ ಗೊತ್ತಾ, ಇಷ್ಟೆಲ್ಲ ಮಾಡ್ತಾ ಏನಪ್ಪ, ನನ್ನ ಪರವಾಗಿ ತೊಗೊಂಡು ಮಾತಾಡೋರು ಇರಲ್ವಲ್ಲ ಜನ ಅಂತ ಅನ್ಸ್ಬಿಡೋದು. ಅದಕ್ಕೆ ಬೇಜಾರಾಗ್ತಾಯಿತ್ತು, ಅದಕ್ಕೆ ನಿಲ್ಲಿಸ್ಬಿಟ್ಟೆ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ರೀಸನ್ ಇಲ್ಲ. ಆಫ್ಲೈನಲ್ಲಿ ಇವಾಗಲೂ ಹೆಲ್ಪ್ ಮಾಡ್ತಾ ಇರ್ತೀನಿ, ವೀಡಿಯೋಸ್ ಮಾಡ್ತಾ ಇರಲ್ಲ ಅಷ್ಟೇ. ಬಟ್ ನನ್ನಿಂದ ಅಲ್ಲ ಗೈಸ್, ಎಲ್ಲರೂ ತಪ್ಪು ತಿಳ್ಕೊತೀರ. ಇವಳಿಂದ ಅಲ್ಲ ಪಾಪ, ಇವಳಿಂದ ಅಲ್ಲ, ಇವಳಿಗೆ ಏನು ನೀಡ್ ಐತೆ, ಇವಳ್ದ ಯೂಟ್ಯೂಬ್ ಇನ್ಕಮ್ ಕೇಳಿಲ್ಲ ಅಲ್ಲ, ಎಷ್ಟು ಯೂಟ್ಯೂಬ್ ಇನ್ಕಮ್ ನಿಮ್ಮದು? ಇವಂದು ಎಷ್ಟಿದೆ ಇವಾಗ ಸದ್ಯಕ್ಕೆ ಅಷ್ಟೇ ಇರೋದು ನಂದು. ಇಬ್ರು ಈಕ್ವಲ್ ಇದೀವಿ ನಾವು ಇವಾಗ. ಹಂಗಾರೆ ಸಿಮ್ರಾನ್ ನೆಕ್ಸ್ಟು ಫುಲ್ಲು 1 ಕೋಟಿ ಕಾರು ನಿಮ್ಮ ಬಾಯಿಂದ ನಿಜ ಆಗಲಿ. ಹಂಗೆ. ಓಕೆ, ನೆಕ್ಸ್ಟ್. ಯೂಟ್ಯೂಬ್ ಇನ್ಕಮ್ ಸೇಮ್ ಇರುತ್ತೆ ಆಲ್ಮೋಸ್ಟ್. ಯೂಟ್ಯೂಬ್ ಸೇಮ್ ಐತೆ, ಪ್ರಮೋಷನ್ದು. ಬಟ್ ಏನಂತ ಅಂದ್ರೆ ನಾನು ಹೇಳ್ತೀನಿ ನೋಡಿ, ನಾನು ತಿಂಗಳ ಬಂದು ಒಂದು 10-12 ವಿಡಿಯೋಸ್ ಏನೋ ಹಾಕ್ತೀನಿ. ಈ ಮನುಷ್ಯ 3-4 ಅಷ್ಟೇ ವಿಡಿಯೋಸ್ ಹಾಕ್ಬಿಟ್ಟು ನನ್ನಷ್ಟು ದುಡ್ಕೊಂಡು ಹೋಗ್ತಾರೆ. ಶಾಕ್ ಆಗುತ್ತೆ ನಂಗೆ, ಹೌ ಇಸ್ ಇಟ್ ಪಾಸಿಬಲ್, ನಾನು ಇಷ್ಟೆಲ್ಲ ಮಾಡ್ತೀನಿ. ಓಕೆ, ಎನಿವೇಸ್ ಐ ಆಮ್ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ಯು ಶುಡ್ ಬಿ, ಆಪ್ಷನ್ ಇಲ್ವಲ್ಲ. ಐ ಆಮ್. ನೆಕ್ಸ್ಟ್, SMR ಅಲ್ಲಿ ನಿಮ್ಗೆ ಇಷ್ಟ ಆಗೋ ಗುಣ ಯಾವುದು? ನಿನಗೆ SMR ಅಲ್ಲಿ ನಂಗೆ ಇಷ್ಟ ಆಗೋ ಗುಣ ನೋಡಕ್ಕೆ ಏನಿದ್ದಾರೆ ಗೊತ್ತಾ, ಇವರು ರಫ್ ಆ್ಯಂಡ್ ಟಫು ಮತ್ತು ಬೈಕೊಂಡು ಕೆಟ್ಟ ಪದಗಳು ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ರಿಯಲ್ ಲೈಫಲ್ಲಿ ಬೇರೆಯವ್ರ ಜೊತೆ ನಂಗೆ ಐ ಡೋಂಟ್ ನೋ, ಬಟ್ ನನ್ನ ಜೊತೆ
ತುಂಬ ಡಿಫ್ರೆಂಟ್ ಪರ್ಸನು. ಅದೊಂದು ಗುಣ ನಂಗೆ ತುಂಬ ಇಷ್ಟ ಆಗುತ್ತೆ. ಇರ್ಬೋದು ಇವರು ನನ್ನ ಹತ್ರನೂ ಹಂಗೆ ಮಾತಾಡಿಕೊಂಡು ಹೊಡೆದುಕೊಂಡು ಏನೇನೋ ಮಾಡ್ಕೊಂಡು ಇರ್ಬೋದು, ಮೇ ಬಿ ಮಾಡ್ಬೋದು. ಬಟ್ ಹಿ ಈಸ್ ಅ ವೆರಿ ಡಿಫ್ರೆಂಟ್ ಪರ್ಸನ್ ವೆನ್ ಇಟ್ ಕಮ್ಸ್ ಟು ಮೀ. ಅರ್ಥ ಮಾಡಿಸೋದು, ಪ್ಲೀಸ್ ಅಂತ ಹೇಳೋದು, ಸಾರಿ ಅಂತ ಕೇಳೋದು. ಏನಾದ್ರು ತಪ್ಪು ಮಾಡಿಬಿಟ್ರೆ ಲಿಟ್ರಲಿ ಕುತ್ಕೊಂಡೇ ಬಿಡ್ತಾರೆ ಅವರು. ಐ ಆಮ್ ರಿಯಲಿ ಸಾರಿ, ತಪ್ಪಾಯ್ತು ಇದು. ಇವತ್ತು ಏನೋ ನಮ್ಮಿಬ್ರ ಮಧ್ಯೆ ಆ್ಯಕ್ಚುಲಿ ಲಾಸ್ಟ್ ನೈಟ್ ಏನೋ ಜಗಳ ಆಗಿತ್ತು. ಹಿ ವಾಸ್ ವೆರಿ ಮಚ್ ಲೈಕ್, ನಿಮ್ಗೆ ಯಾರಿಗೂ ಆ ಫೇಸೇ ನೋಡಿಲ್ಲ ನೀವು ಯಾರು, ಆ ಥರ ಒಂದು ಫೇಸ್ ಇದೆ ಅಷ್ಟೇ. ನೋಡ್ಬೇಡಿ, ಹಿಂಗೆ ಚೆನ್ನಾಗಿದೆ. ವೆರಿ ಸ್ವೀಟ್ ಪರ್ಸನ್ ಅಂತೆ. ಅಳಿಸ್ತಾರೆ ತುಂಬಾ ಅಳಿಸ್ತಾರೆ. ಬಟ್ ಲಾಸ್ಟಲ್ಲಿ ಹಿ ಆಸ್ಕ್ ಸಾರಿ. ಒಂಥರ ಅನ್ಸ್ಬಿಡ್ತೆ ನಮ್ಗೆ, ಥೂ ಅಲ್ಲಿ ಅಷ್ಟೊಂದು ಇದು ಮಾಡೋ ಹುಡುಗ ಈಗೂ ಅಲ್ಲಿ ಮತ್ತೆ ಅಷ್ಟೊಂದು ಅಂದ್ರೆ ಯು ನೋ ವಾಟ್ ಐ ಮೀನ್. ನನ್ನ ಮುಂದೆ ಬಂದು ಈ ಥರ ಸಾರಿ ಕೇಳಬೇಕಲ್ಲ ಅಂತ ಒಂದು ಆ ಗುಣ ನಂಗೆ ತುಂಬ ಇಷ್ಟ ಆಗುತ್ತೆ. ಇಸ್ ಅ ಡಿಫ್ರೆಂಟ್ ಪರ್ಸನ್. ನಿಮ್ಮೆಲ್ಲರ ಮುಂದೆ ಒಂದು ನನ್ನ ಜೊತೆ ಇದ್ದಾಗ ತುಂಬ ಡಿಫ್ರೆಂಟ್ ಪರ್ಸನ್. ನನಗೆ ಸಿಮ್ರಾನಲ್ಲಿ ನಿಮ್ಗೆ ಇಷ್ಟ ಆಗೋ ಒಂದು ಗುಣ ಏನಿದೆ ಅವಳಲ್ಲಿ ಗುಣ? ಸಿಮ್ರಾನಲ್ಲಿ ನನಗೆ ಇಷ್ಟ ಆಗೋ ಗುಣ ದ ಕಮಿಟ್ಮೆಂಟ್. ಅವಳು ಮಾಡೋದು, ಕಷ್ಟಪಡ್ತಾ ಇರೋದು ಫ್ಯಾಮಿಲಿಗೋಸ್ಕರ. ಅದಾದಮೇಲೆ ಅವಳು ಫ್ಯಾಮಿಲಿಗೋಸ್ಕರ ದುಡಿಬೇಕು. ಒಂದು ಹುಡುಗಿಯಾಗಿ ಫ್ಯಾಮಿಲಿಗೋಸ್ಕರ ನಿಂತ್ಕೊಂಡು ಅವಳು ಒಂದು ಸ್ವಂತ ಮನೆ ಮಾಡಬೇಕು ನಮ್ಮ ಮನೆಗೋಸ್ಕರ ಅಂತ ಅಂತಿರೋದು. ಆ್ಯಂಡ್ ಒಂದು ಹುಡುಗಿಯಾಗಿ ಎಕ್ಸಾಂಪಲ್ ಯಾವ ಥರ ದಟ್ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಮಾಡ್ತೀರಾ, ಸ್ಯಾಕ್ರಿಫೈಸಸ್ ಎಲ್ಲ ಮಾಡಿ ಅವ್ರಿಗೋಸ್ಕರ ದುಡಿದು ಕಷ್ಟಪಟ್ಟು ಜಗತ್ತಲ್ಲಿ ನಿಂತ್ಕೊಂಡು ತೋರಿಸ್ತೀರ ಅನ್ನೋದು ಐ ಲೈಕ್ಡ್. ಅದಕ್ಕೋಸ್ಕರ ಐ ಆಮ್ ಬ್ಯಾಕಿಂಗ್ ಅವಳನ್ನ. ಮಾಡ್ತಾ ಇದೆಯಮ್ಮ, ಮಾಡಮ್ಮ ಅಂತ. ಅದು ಖುಷಿ ಆಗುತ್ತೆ ನೋಡೋಕ್ಕೆ. ಯಾಕಂದರೆ ಒಂದು ಹುಡುಗಿಯಾಗಿ ಅಷ್ಟು ಈಸಿ ಅಲ್ಲ ಸರ್ವೈವ್ ಆಗೋದು ಈ ಜಗತ್ತಲ್ಲಿ, ಅಥವಾ ಬೆಳೆಯೋದು ಅಷ್ಟು ಈಸಿ ಅಲ್ಲ. ಬಟ್ ಅದನ್ನು ಅವಳು ಮಾಡ್ತಾ ಇದ್ದಾಳಲ್ಲ, ಅದಕ್ಕೋಸ್ಕರ ಐ ಸಪೋರ್ಟರ್. ಅದೊಂದು ಇಷ್ಟ ಆಗುತ್ತೆ. ದಟ್ ಒಂದು ಮಾಡಿ ತೋರಿಸ್ಬೇಕು, ಬೆಳಿಬೇಕು, ನಾವು ಏನು ಕಮ್ಮಿ ಇಲ್ಲ ಅಂತ ತೋರಿಸ್ತಾ ಇದ್ದಾಳ, ಅದು ಇಷ್ಟ ಆಗುತ್ತೆ. ನೈಸ್, ಫೈನಲಿ ಹೇಳಿದ್ರಲ್ಲ. ಹಾಂ, ನೆಕ್ಸ್ಟ್ ಸಿಮ್ರನಲ್ಲಿ ನಿಮಗೆ ಈ ಸಿಮ್ರನಲ್ಲಿ ನಿಮಗೆ ಇಷ್ಟ ಇಲ್ದಿರೋ ಒಂದು ಗುಣ ಅಂದ್ರೆ ವಾಟ್ ಯು ಡೋಂಟ್ ಲೈಕ್ ಇನ್ ಮೀ? ಅವಳು ನನಗೇನು ಹೇಳ್ತಾಳಲ್ಲ, ಅವಳು ಅದನ್ನು ಫಾಲೋ ಮಾಡಲ್ಲ. ಅದೇ ಇಷ್ಟ ಆಗಲ್ಲ ನನಗೆ. ಅಂದ್ರೆ ನನಗೆ ಕೋಪ ಮಾಡ್ಕೊಬೇಡ ಅಂತ ಹೇಳ್ತಾಳೆ, ಅವಳು ಕೋಪ ಮಾಡ್ಕೊತಾಳೆ. ಅಥವಾ ನನಗೇನೋ ಮಾಡಬೇಡ ಅಂತೇಳಿ ಅವಳು ಮಾಡ್ತಾಳೆ. ಅದೊಂದು ಇಷ್ಟ ಆಗಲ್ಲ. ಅದೊಂದು ಬಿಟ್ರೆ ಎವ್ರಿಥಿಂಗ್ ಇಸ್ ಫೈನ್. ಹೌದಾ? 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 ಏನು ಹೌದಾ? ಹೌದಾ? ಹೌದು. ಓಕೆ. ಹೌದು. ಹೌದು. ಓಕೆ. ಹೌದು. 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 ಓಕೆ. ಅದೊಂದು ಇಷ್ಟ ಆಗಲ್ಲ. ಹಠ, ಸ್ಟಬ್ಬರ್ನ್. ಅಂದರೆ ಏಜ್ ಡಿಫ್ರೆನ್ಸ್ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ನನಗೂ ಅವಳಿಗೂ 3 ವರ್ಷ ಡಿಫ್ರೆನ್ಸ್ ಐತೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಅವಳ ಆ ಥರ ಸ್ಟಬ್ಬರ್ನೆಸ್ಸು, ಆ ಥರ ಅವಳು ರಚ್ಚೆ ಹಿಡಿಯೋದು, ಹಠ ಹಿಡಿಯೋದು, ಏನಾರು ಸೇಮ್ ಥಿಂಗ್ ನನ್ನ ಹತ್ರ ಬಂದರೆ ನಾನೇ ಡಿಫ್ರೆಂಟ್ ವೇನಲ್ಲಿ ಡೀಲ್ ಮಾಡ್ತೀನಿ. ಬಟ್ ಅವಳು ಹೆಂಗೆ ಅಂತ ಅಂದರೆ ಫುಲ್ ಪ್ರೊಫೆಷ್ನಲಿಸಮಿಗೆ ತರ್ತಾಳೆ. ಪ್ರೊಫೆಷ್ನಲ್ನ ಮಿಕ್ಸ್ ಮಾಡಿಬಿಡ್ತಾಳೆ. ಅದೊಂದು ನನಗೆ ಇದಾಗುತ್ತೆ. ಕಲಿತಾಳೆ ಡೌನ್ ದ ಲೈನ್. ಇನ್ನು ಫ್ರೆಷರ್ ಅಲ್ವಾ, ನೆಪೋಟಿಸಮ್ ಅಲ್ವಾ, ಗೊತ್ತಾಗಲ್ಲ. ಅಲ್ಲ, ನೆಪೋಟಿಸಮ್ಗಿಂತ ಜಾಸ್ತಿ ಆ ಥರ ಹರ್ಟ್ ಯಾವತ್ತು ನಾನು ಅವ್ರಿಗೆ ಮಾಡಿಲ್ಲ, ಅದಕ್ಕೆ ಗೊತ್ತಿಲ್ಲ ಅಷ್ಟೇ. ಮಾಡ್ದಾಗೆಲ್ಲ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ರೆ ಸ್ವಲ್ಪ 1% ಮಾಡಿದಕ್ಕೆ ದೊಡ್ಡ ಸೀನ್ ಕ್ರಿಯೇಟ್ ಮಾಡೋ ನೀನು. ಈ ಮನುಷ್ಯ ನನಗೆ ಹೇಳೋದು, ಆಯ್ತು, ನಾನ್ ಮಾಡಿಲ್ವಲ್ಲ ಅದಕ್ಕೆ ಗೊತ್ತಿಲ್ಲ ಅದೆಷ್ಟು ನೋವಾಗುತ್ತೆ ಅಂತ. SMR ಅಲ್ಲಿ ಇಷ್ಟ ಇಲ್ದೇ ಇರೋ ಗುಣ ಯಾವುದು? ಮುझे काला क्यों बनाया? ಏನದು ಹೇಳೆ ಬೇಗ. ಆಯ್ತು. ಅಲ್ಲಿ ಇಷ್ಟ ಇಲ್ದಿರೋ ಒಂದು ಗುಣ ಐ ಗೆಸ್ ನನ್ನಿಂದ ಹೈಡ್ ಮಾಡೋದು ಸರ್ಟನ್ ಥಿಂಗ್ಸ್ನ ವಿಚ್ ಐ ಜೆನ್ಯುನ್ಲಿ ಡೋಂಟ್ ಲೈಕ್. ಐ ನೋ ಹರ್. ಶಿ ಈಸ್ ಲೈಕ್, ಅವಳು ಹೆಂಗೆ ಗೊತ್ತಾ ಹೇಳ್ತಾಳೆ. ಇವಾಗ ನೋಡ್ರಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪೊಲೀಸವರು ಯಾವುದಾದ್ರೂ ಒಂದು ಕೇಸಿಗೆ ಇವಾಗ ಗಾಡಿ ಹಿಡಿದಿರ್ತಾರೆ. ಅವ್ರೇನಂತಾರೆ, ತಗೊಂಬಂದ್ರಿ ಗಾಡಿ ಏನೂ ಆಗಲ್ಲ, ಕಳಿಸ್ತೀವಿ, ಈ ಥರ ಹೇಳ್ತಾರೆ. ಬಟ್ ಅಲ್ಲಿ ಹೋದ್ಮೇಲೆ ಏನು ಮಾಡ್ತಾರೆ, ಲಾಕ್ ಮಾಡ್ಕೊಂಡು ಒಳಗಡೆ ಹಾಕೋತಾರೆ. ಇವಳು ಆ ಥರ. ಇವಳು ಯಾವ್ದು ನಾರ್ಮಲ್ ಆಗಿ ತಗೊಳಲ್ಲ, ಯಾವ್ದು ಕ್ಯಾಶುವಲ್ ಆಗಿ ತಗೊಳಲ್ಲ, ಎಲ್ಲ ಎದಕ್ಕೆ ತಗೊಳ್ಳೋ ಪರ್ಸನ್ ಇವಳು. ಆಬ್ವಿಯಸ್ಲಿ ಅದಕ್ಕೋಸ್ಕರ ಇಷ್ಟು ಹೇಳ್ಬೇಕು, ಅಷ್ಟು ಹೇಳ್ತೀನಿ, ಇಷ್ಟು ಹೇಳ್ಬಾರ್ದು, ಅಷ್ಟು ಹೇಳಲ್ಲ ನಾನು. ಅಷ್ಟೇ ಇರೋದು ಥಿಂಗ್ಸು. ಇವಳು ಹೇಳ್ಬಿಡ್ಲಿ, ಇಲ್ಲ ವೆರಿ ಚಿಲ್ ಅಂತ ಹೇಳಿ ಮಗ ನಿಂದು ಸುಮ್ಮನೆ ಇರೋ ತಾಯಿ. ನನಗೆ ಗೊತ್ತಿಲ್ಲ ನಿನ್ನ ಬಗ್ಗೆ. ಕಂಟೆಂಟ್ ಕ್ರಿಯೇಟರ್ ಸ್ಟಾರ್ಟ್ ಮಾಡೋರಿಗೆ ಏನು ಅಡ್ವೈಸ್ ಕೊಡ್ತೀರಾ? ಸಿಮ್ರಾನ್ನ ಕೇಳಿದ್ದಾರೆ ಈ ಕ್ವಶನ್ನ. ಸ್ಟ್ರೇಂಜ್. ಪ್ಲೀಸ್. ಇನ್ನು ನನಗೆ ಒಂದೇ ವರ್ಷ ಆಗಿರೋದು ಸ್ಟಾರ್ಟ್ ಆಗಿ. ಸೊ ನಾನು ಅಷ್ಟೊಂದು ದೊಡ್ಡವಳಲ್ಲ ಅಥವಾ ಅಷ್ಟೊಂದು ಎಕ್ಸ್ಪೀರಿಯನ್ಸು ಇಲ್ಲ ನನಗೆ. ನಾನು ನಿಮ್ಗೆಲ್ಲರಿಗೆ ಅಡ್ವೈಸ್ ಕೊಡೋಕ್ಕೆ. ಸೊ ನೋ ಕಮೆಂಟ್ಸ್. ನೀವೇ ಹೇಳಿ. ನೀವು ಯು ಫ್ರಮ್ 7 years. ನೀವೇನಾದರೂ ಹೇಳ್ತೀರಾ ಅಂದರೆ ಹೇಳ್ಬೋದು. ಕಂಟೆಂಟ್ ಕ್ರಿಯೇಟರ್ಸಿಗೆ ನನ್ನ ಕಡೆಯಿಂದ ಅಡ್ವೈಸು ಸಿಂಪಲ್. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಆಮೇಲೆ ರೆಗ್ಯುಲರಾಗಿ ಕಂಟೆಂಟ್ ಮಾಡಿ, ರಿಲೇಟೆಡ್ ಕಂಟೆಂಟ್ಸ್ ಮಾಡಿ, ಆಮೇಲೆ ಆದಷ್ಟು ಜನ
ಕನೆಕ್ಟ್ ಆಗಿರೋಕ್ಕೆ ಟ್ರೈ ಮಾಡಿ. ಅಂದರೆ ಜನರ ಹತ್ರ ಮಾತಾಡೋದು, ಜನರಿಗೆ ರಿಪ್ಲೈ ಮಾಡೋದು, ಜನರ ಹತ್ರ ಚೆನ್ನಾಗಿರೋದು, ಜನ ಸಿಕ್ತಾಗ ಚೆನ್ನಾಗಿ ಮಾತಾಡ್ಸೋದು, ಇದರಿಂದ ಡೆಫಿನೆಟ್ಲಿ ನಿಮ್ಮ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಬಟ್ ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ ದಟ್ ನನ್ನ ಚಾನಲಲ್ಲಿ ಇನ್ನೊಂದು ನೆಕ್ಸ್ಟ್ ಈ ವೀಕಲ್ಲಿ ಒಂದು ವಿಡಿಯೋ ಬರುತ್ತೆ. ಏನಂತ, ಗೇಮಿಂಗಲ್ಲಿ ಹೆಂಗೆ ಗ್ರೋ ಆಗಬೇಕು, ಗೇಮಿಂಗಲ್ಲಿ ಯಾವ ಪ್ರಮೋಷನ್ ಮಾಡಿದ್ರೆ ಎಷ್ಟು ದುಡ್ಡಿರುತ್ತೆ, ಅದರಲ್ಲಿ ನೀವೇನು ಮಾಡಿದ್ರೆ ನಿಮ್ಗೆ ಬೆಳವಣಿಗೆ ಇರುತ್ತೆ. ಎಲ್ಲರಿಗೂ ಕಾರ್ ತೊಗೊಂಡ್ಮೇಲೆ ಆಸೆ ಇರುತ್ತಲ್ಲ ನಾನು ಒಂದು ತೊಗೊಬೇಕು ಅಂತ. ಈ ಕಾರ್ನ ಗೇಮಿಂಗಲ್ಲಿ ಕಂಪೇರ್ ಮಾಡಿದ್ರೆ ಬೇರೆದಕ್ಕಿಂತ ಅಚೀವ್ ಮಾಡೋದು ತುಂಬ ಈಸಿ. ಯಾಕಂತ ಅಂದರೆ ಗೇಮಿಂಗ್ ಬ್ರ್ಯಾಂಡ್ಸ್ ಅಷ್ಟು ಪೇ ಮಾಡ್ತಾರೆ. ಆ ಥರ ಗೇಮಿಂಗಲ್ಲಿ ವರ್ಕ್ ಆಗುತ್ತೆ. ಸೊ ಗೇಮಿಂಗ್ ರಿಲೇಟೆಡ್ ಸಿನಾರಿಯೋಸ್ ಏನೇನಿರುತ್ತೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಮುಂಬೈನಲ್ಲಿ ಗಾಡ್ ಲೇಕ್ ಬೂಟ್ ಕ್ಯಾಂಪಲ್ಲಿ ಕುತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಗೋಯಿಂಗ್ ಟು ಮುಂಬೈ, ಅದಕ್ಕೋಸ್ಕರ. ಸೊ ಇಷ್ಟ ಆಗಿತ್ತು ಅಪ್ಡೇಟ್. ಐ ಥಿಂಕ್ ಇಷ್ಟೇ ಅನ್ಸುತ್ತೆ. ಕ್ವಶನ್ಸು ಕೂಡ ಅಷ್ಟೇ ಇದ್ದಿದ್ದು, ಅಂದರೆ ಮೋಸ್ಟ್ ಆಸ್ಟ್ ಇದ್ದಿದ್ದು. ಜಾಸ್ತಿ ಕೇಳಿರೋಂಥದ್ದಕ್ಕೆ ಆನ್ಸರ್ ಮಾಡಿದ್ದೀವಿ. ಎಲ್ಲರೂ ತುಂಬ ಇನ್ನೂ ಕೇಳಿದಾರ, ಇನ್ನೂ ಒಂದಷ್ಟು ಜನ ಕೇಳಿದಾರ. ಕಾರ್ದು ಬೇರೆ ಕೇಳಿದ್ರೆ ಎಷ್ಟೊಂದು ಜನ EMI ಎಷ್ಟು ಅಂತ ಹೇಳ್ಬಿಡಿ. ಅಲ್ಲ ಲಾಸ್ಟ್ ಕ್ವಶನ್ ಅದೇ ಇರಬೇಕು. ತುಂಬ ಜನ ಅದೇ ಕೇಳ್ತಾರೆ, EMI ಎಷ್ಟು ಕಟ್ತೀರ ತಿಂಗಳಿಗೆ. EMI ಅಂದ್ರೇನು ಗೊತ್ತಾಯ್ತಲ್ಲ, ಆನ್ಸರ್ ಸಿಕ್ತಲ್ಲ ನಿಮ್ಗೆ. ಎಂತ EMIನೂ ಕಟ್ಟಿಲ್ಲ ಇವರು. EMI ಇಲ್ಲ ಗಾಡಿ ಮೇಲೆ, ಅದು EMI ಇಲ್ಲ. ಪೂರಾ ಕಾರ್ ಕಾ ಪೂರಾ. ಹೇಳು, ಎಷ್ಟು EMI ಕಟ್ತಿದೆ? ಸೀರಿಯಸ್ ಆಗಿ ಕೇಳ್ತಿರೋದು. EMI ಅಂದ್ರೇನು? ಐ ಹೋಪ್ ನಿಮ್ಗೆ ಇದ್ರ ಆನ್ಸರ್ ಸಿಕ್ಕಿದೆ ಅಂತ. ಜಾಸ್ತಿ ಎಲಾಬ್ರೇಟ್ ಮಾಡೋದು ಬೇಡ. ಇಷ್ಟಿತ್ತು ಇವತ್ತಿನ ಬ್ಲಾಗ್. ಐ ಹೋಪ್ ನಿಮ್ಮೆಲ್ಲ ಕ್ವಶನ್ಸ್ಗೂ ಆನ್ಸರ್ ಸಿಕ್ಕಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಬಾಯ್, ಲವ್ ಯು ಆಲ್. ಬಾಯ್, ಟೇಕ್ ಕೇರ್.